ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ನಾಶವಾಗಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ನಾಶ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಭಾರತದ ನಾಗಾಸ್ತ್ರಕ್ಕೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಉಡೀಸಾಗಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಅನ್ನ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡಲಾಗಿದೆ. ಇದು ನಿನ್ನೆ ರಾತ್ರಿ ಕೂಡ ಆಗಿತ್ತು. ಅವರು ಯಾವಾಗ ಈ ರೀತಿಯ ಅಟ್ಯಾಕ್ ಅನ್ನ ಮಾಡಿದ್ರು ಆ ನಂತರದಲ್ಲಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹಾಳು ಮಾಡಲಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಏನು ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಅವರ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಮಿಸೈಲ್ಗಳು ಬಂದಂತಹ ಸಂದರ್ಭದಲ್ಲಿ ಅದನ್ನ ಡಿಟೆಕ್ಟ್ ಮಾಡಿ ಅದನ್ನ ಉಡೀಸ್ ಮಾಡೋದಕ್ಕೆ ಕೆಲಸ ಮಾಡಬೇಕು. ಆದ್ರೆ ಅದೇ ಉಡೀಸ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ಅರುಣ್. ಭಾರತವನ್ನ ನಾವು ರಕ್ಷಿಸ್ಕೊಳ್ತೀವಿ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಆದರೆ ಈಗ ಪಾಕಿಸ್ತಾನದ ಬಳಿ ಇರ್ತಕ್ಕಂಥ ಏರ್ ಡಿಫೆನ್ಸ್ ಸಿಸ್ಟಮೇ ಹಾಳಾಗುತ್ತೆ ಅಂದ್ರೆ ಅದನ್ನ ಡಿಟೆಕ್ಟ್ ಮಾಡೋದೆಲ್ಲಿ, ಬಂದಂತಹ ಮಿಸೈಲ್ಗಳನ್ನ ನಾಶ ಮಾಡೋದೆಲ್ಲಿ? ಚಾನ್ಸೇ ಇಲ್ಲ. ಅದರಲ್ಲಿ ಆಗೋದಾಗಿದ್ದಿದ್ರೆ ಮೊನ್ನೆನೇ ಆಗಬೇಕಾಗಿತ್ತು. ಅಲ್ಲಿರುವಂತಹ ನಾವು ಅಟ್ಯಾಕ್ ಅನ್ನ ಮಾಡಿದಂಥ ಸಂದರ್ಭದಲ್ಲೇ ಗೊತ್ತಾಗಬೇಕಾಗಿತ್ತು. ಆರಂಭದಲ್ಲಿ ಉಗ್ರರ ಅಡುಗುತಾಣಗಳನ್ನು ಹೊಡೆದಂಥ ಸಂದರ್ಭದಲ್ಲಿ ಇದು ಲಾಹೋರ್ ಬಳಿನೇ ಹೊಡೆದು ಬಂದಿದ್ವಿ. ಅವಾಗಲೂ ಕೂಡ ಅಲರ್ಟ್ ಆಗಲಿಲ್ಲ. ಗಡಿ ಭಾಗದಿಂದ ಆಚೆ ಒಳಗಡೆಗೆ ಹೋಗಿ ನುಗ್ಗಿ ಹೊಡೆದು ಬರ್ತೀವಿ, 100 ಕಿಲೋಮೀಟರ್ ಹೋಗಿ ಬರ್ತೀವಿ ಅಂತಂದ್ರೆ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮೇ ವರ್ಕ್ ಆಗ್ತಿಲ್ಲ ಅಂತ ಅರ್ಥ. ಯಾಕೆ ಅಂತಂದ್ರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ವಾ ದಿವ್ಯಾ, ಇಟ್ಸ್ ಎ 300 ಕಿಲೋಮೀಟರ್ಸ್ ಹೈಟ್ ಅಷ್ಟೇ. ನೀವು ಭೂಭಾಗದಿಂದ 300 ಕಿಲೋಮೀಟರ್ ಹೈಟ್ ವರೆಗೂ ಕೂಡ ಮಾತ್ರ ಅವರು ಅದನ್ನು ಹಿಡ್ಕೊಳ್ಳುವಂತ ಶಕ್ತಿ ಇದೆ. ಬಟ್ ನಮ್ಮಲ್ಲಿರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ 600 ಕಿಲೋಮೀಟರ್ ವರೆಗೂ ಕೂಡ ಮೇಲ್ಗಡೆಗೆ ಓಡಾಡುವಂಥದ್ದನ್ನು ಹೊಡೆದುರುಳಿಸುವಂತ ಶಕ್ತಿ ಇದೆ. ಹಾಗಾಗಿ ನಾವು ಹೊಡೆಯುವಂತ ಮಿಸೈಲ್ಸ್ಗಳು ಅಬೌವ್ 300 ಕಿಲೋಮೀಟರ್ಸ್ ಹೋಗಿ ಬೀಳ್ತಾ ಇರುವಂತ ಲೆಕ್ಕಾಚಾರಗಳು ಇದ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳು ವರ್ಕ್ ಆಗುವಂಗೆ ಕಾಣಿಸ್ತಾ ಇಲ್ಲ. ಅವರ ಸಿಸ್ಟಮ್ಸು ತುಂಬಾ ಓಲ್ಡ್ ಅಲ್ಲಿರುವಂಥದ್ದು. ಚೈನಾದಿಂದ ತಗೊಂಡ್ಬಿಟ್ಟಿದೀವಿ, ನಾವು ಏನೋ ಮಾಡ್ಕೊಂಡ್ಬಿಟ್ಟಿದೀವಿ ಅಂತಿದ್ದಾರೆ. ಬಟ್ ಅದರ ಕೆಪಾಸಿಟಿ ಇರುವಂಥದ್ದೇ 300 ಕಿಲೋಮೀಟರ್ಸ್ ಮೇಲ್ಗಡೆಗೆ. ಅದರ ಮೇಲ್ಗಡೆಗೆ ಹೋಗುವಂಥದ್ದು ಏನು ಗೊತ್ತಾಗೋದಿಲ್ಲ. ಅದರ ಪರಿಣಾಮವಾಗಿ ನಾವು ರಫೇಲ್ ಮೂಲಕವಾಗಿ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿಂದ ಅವ್ರಿಗೆ ಹೊಡೆಯುವಂಥ ಕೆಲಸವನ್ನ ಮಾಡಿದ್ವಿ. ಹಾಗಾಗಿ ಅವರಿಗೆ ಅದು ಗೊತ್ತಾಗಿಲ್ಲ. ಈಗಲೂ ಕೂಡ ಅವರಿಗೆ ಗೊತ್ತಾಗಲ್ಲ. ಅದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ, ಪರಿಸ್ಥಿತಿ ಹಾಳಾಗುತ್ತೆ, ಸಾರ್ವಜನಿಕರು ಸಾಯುವಂಥ ಪರಿಸ್ಥಿತಿಗೆ ಬರುತ್ತೆ. ಅಲ್ಲಿ 100% ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನಾವು ಇಲ್ಲಿಯವರೆಗೂ ನಾಗರಿಕರನ್ನ ಯಾವುದೇ ರೀತಿಯಾಗಿ ಟಾರ್ಗೆಟ್ ಅನ್ನ ಮಾಡಿರಲಿಲ್ಲ. ಈಗ ನಾಗರಿಕರು ಕೂಡ ಸಾವನ್ನಪ್ತಾರೆ, ಸತತವಾಗಿ ಸಾವನ್ನಪ್ಪುವಂಥ ವರದಿಗಳು ಕೂಡ ಬರ್ತವೆ. ಪಾಕಿಸ್ತಾನ ಆಮೇಲೆ ಅಮೆರಿಕ ಕಡೆಗೆ ಹೋಗುತ್ತೋ ಅಥವಾ ಇನ್ಯಾವುದೋ ಚೈನಾ ಕಡೆಗೆ ಹೋಗುತ್ತೋ, ನಮ್ಮನ್ನ ರಕ್ಷಣೆ ಮಾಡಿ ಅನ್ನತ್ತೋ, ಅಥವಾ ಮುಸ್ಲಿಂ ರಾಷ್ಟ್ರಗಳ ಬಳಿ ಹೋಗ್ಬಿಟ್ಟು ನಮ್ಮನ್ನ ರಕ್ಷಣೆ ಮಾಡಿ ಭಾರತ ಜೊತೆಗೆ ಮಾತನಾಡಿ ಅನ್ನುವಂಥ ಪರಿಸ್ಥಿತಿಗೆ ಹೋಗಿ ತಲುಪುತ್ತೋ. ಮಾಡೋದೆಲ್ಲ ಮಾಡಿಬಿಟ್ಟು ನಾನೇ ಅಮಾಯಕ ಅನ್ನೋ ರೀತಿಲಿ ಪಾಕಿಸ್ತಾನ ವರ್ತಿಸ್ತದೆ. ಲೈಕ್ ಇವತ್ತು ಸಂಸದ ಮಾತನಾಡಿದ್ದಲ್ಲ, ನಾನು ಅಮಾಯಕ, ನಾನೇನು ಮಾಡಿಲ್ಲ, ಗೊಳೋ ಅಂತ ಕಣ್ಣೀರನ್ನ ಹಾಕ್ಬಿಡೋದು ನಾವು ಇಲ್ಲೇ ನೋಡ್ತೀವಲ್ಲ. ನಮ್ಮ ರಾಜ್ಯದಲ್ಲೇ ನಡೀತಾವಲ್ವಾ. ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಪೊಲೀಸರ ಮೇಲೆ ಕಲ್ಲೆಲ್ಲ ಹೊಡೆದ್ಬಿಟ್ಟು ಅದಾದ ನಂತರ ಪೊಲೀಸ್ ಸ್ಟೇಷನ್ ಹೋದ್ಬಿಟ್ಟು ನಮ್ಮ ಮಕ್ಕಳು ಅಮಾಯಕರು ಅನ್ನೋದನ್ನ ಕೇಳಿಸ್ಕೊಂಡಿಲ್ವಾ ನಾವು? ಎಷ್ಟು ಸಲ ಕೇಳಿಸ್ಕೊಂಡಿಲ್ಲ ದಿವ್ಯಾ? ಸೇಮ್ ಪಾಕಿಸ್ತಾನದ ಬುದ್ಧಿ ಅದು ಕೂಡ ಹಾಗೆ ಮಾಡೋದೆಲ್ಲ ಮಾಡುತ್ತೆ. ಉಗ್ರನೆಲ್ಲ ಕಳಿಸ್ಬಿಟ್ಟು ತದನಂತರ ಉಳಿದಂಥ ರಾಷ್ಟ್ರಗಳ ಬಳಿ ಹೋಗ್ಬಿಟ್ಟು ನಾನೇನು ಮಾಡಿಲ್ಲ, ನನ್ನ ಅಮಾಯಕ, ನನ್ನ ಮೇಲೆ ಸುಮ್ಮನೆ ದಾಳಿ ಮಾಡ್ತಾ ಇದ್ದಾರೆ, ಭಾರತ ಹಿಂಗೆ ಮಾಡ್ತಾ ಇದೆ. ಈ ಕಂತ್ರಿ ಬುದ್ಧಿ ಪಾಕಿಸ್ತಾನದ್ದು ಮುಗಿಯೋದಿಲ್ಲ. ಹಾಗಾಗಿ ಈ ಬಾರಿ ತಕ್ಕ ಪಾಠವನ್ನ ಪಾಕಿಸ್ತಾನಕ್ಕೆ ಭಾರತ ಕಲಿಸುತ್ತೆ. ಆ ದಿಟ್ಟ ಉತ್ತರವನ್ನ ಕೊಡುತ್ತೆ. ಅದಕ್ಕೆ ಸರ್ವಸನ್ನದ್ಧ ಭಾರತ ಆಗಿಯೂ ಕೂಡ ಇದೆ. ಆ ನಿಟ್ಟಿನಲ್ಲಿ ನಿರ್ಣಯವನ್ನ ತೆಗೆದುಕೊಂಡು ಕೂಡ ಆಗಿದೆ, ಇನ್ನೂ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಹೇಗೆ, ಯಾವ ರೀತಿ ಅಂತೇಳಿ ನೋಡಿ. ಸದ್ಯದಲ್ಲೇ ನಿಮ್ಗೆ ಗಮನಕ್ಕೆ ಬರುತ್ತೆ ಸುದ್ದಿ. ಪಾಕಿಸ್ತಾನ ಹೋಗುತ್ತೆ ಈಗ ಹಲವು ದೇಶಗಳ ಜೊತೆಗೆ ಮಾತುಕತೆಯನ್ನ ಮಾಡುತ್ತೆ. ಕಾರಣ ಈಗೆಲ್ಲ ಆಗ್ಬಿಟ್ಟಿದೆಯಲ್ಲ, ವಾಪಸ್ ತಿರುಗೇಟ್ ಕೊಡೋದು ಶುರು ಆಗಿದೆ. ಹಾಗಾಗಿ ತಡ್ಕೊಳ್ಳೋಕ್ಕಾಗಲ್ಲ ಅವರಿಗೆ. ಈಗ ಕೈ ಮುಕ್ಕೊಂಡು ಹೋಗುತ್ತೆ ಅದು. ರೈಟ್ ಅರುಣ್, ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀವಿ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಮೇಲಿಂದ ಮೇಲೆ ದಾಳಿಗಳನ್ನ ಈಗಾಗಲೇ ಭಾರತ ಕೂಡ ಆರಂಭ ಮಾಡಿದೆ.